ನಮಸ್ಕಾರ ಎಲ್ಲರಿಗೂ ಇನ್ನೇನು ಲೋಕಸಭಾ ಚುನಾವಣೆ ಕೂಡ ಶುರುವಾಗ್ತಾ ಇದೆ. ಎಲ್ಲರಿಗೂ ಇದು ಆಲ್ರೆಡಿ ಮ್ಯಾಟರು ಗೊತ್ತಿರುತ್ತೆ. ಆದರೆ ಈಗ ಯಾರಿಗೆಲ್ಲ ವೋಟರ್ ಐ ಡಿಗಳು ಇಲ್ಲ ಅಂಥವರಿಗೆ ಒಂದು ಸಿಹಿ ಸುದ್ದಿನ ನಾನು ತೊಗೊಂಡು ಬಂದಿದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ನಿಮಗೆ ನಾನು ಹೇಳುವಂಥ ಮಾಹಿತಿ ಬಹಳ ಉಪಯುಕ್ತವಾಗಿರುತ್ತೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಏಪ್ರಿಲ್ 19ನೇ ತಾರೀಕಿಂದ ಲೋಕಸಭಾ ಚುನಾವಣೆ ಶುರುವಾಗ್ತಾ ಇದೆ. ಹಾಗೆ ಕರ್ನಾಟಕದಲ್ಲಿ 2 ಹಂತದಲ್ಲಿ ನಡೀತಾ ಇದೆ. ಏಪ್ರಿಲ್ 26 ಹಾಗೆ ಮೇ 7ನೇ ತಾರೀಕು ಕರ್ನಾಟಕದಲ್ಲಿ ಚುನಾವಣೆ ನಡೆಯಲಿದೆ. ಸರ್ಕಾರ ಅದಕ್ಕೆ ಗೌರ್ಮೆಂಟ್ ರಜಾ ಕೂಡ ಕೊಟ್ಟಿದೆ. ಏನಕ್ಕೆ ಅಂತ ಹೇಳಿದ್ರೆ ಎಲ್ಲರೂ ಹೋಗಿ ವೋಟ್ ಹಾಕಿ ಅಂತ ಹೇಳಿ. ಸೊ ಎಲ್ಲ ಕಡೆ ಪ್ರೊಸೆಷನ್ಗಳು, ಎಲೆಕ್ಷನ್ ಗಿಮಿಕ್ಗಳು ಎಲ್ಲನೂ ನೋಡ್ತಾ ಇದ್ದೀರಾ, ಜೋರಾಗಿ ನಡೀತಾ ಇದೆ. ಅದಕ್ಕಿಂತ ಮುಂಚೆ ವೋಟ್ ಹಾಕಬೇಕು ಅಂತ ಹೇಳಿದ್ರೆ ಫಸ್ಟು ವೋಟರ್ ಐ ಡಿ ಬೇಕಲ್ವಾ. ತುಂಬ ಹಳೆ ವೋಟರ್ ಐ ಡಿ ಆಗಿದೆ, ಹೊಸದಕ್ಕೆ ಅಪ್ಗ್ರೇಡ್ ಆಗಬೇಕು, ಎಲ್ಲಿ ಅಪ್ಲೈ ಮಾಡಬೇಕು, ಇಲ್ಲ ವೋಟರ್ ಐ ಡಿಯಲ್ಲಿ ನಮ್ಮ ಫೋಟೋನ ಚೇಂಜ್ ಮಾಡಬೇಕು, ಸ್ಮಾರ್ಟ್ ಕಾರ್ಡ್ಗಳು ಬೇಕು ಅಂತ ಹೇಳಿದ್ರೆ ಯಾವ ರೀತಿ ನಾವು ಅಪ್ಲಿಕೇಶನಲ್ಲಿ ಡೌನ್ಲೋಡ್ ಮಾಡ್ಕೋಬೇಕು, ಹೊಸ ರೇಷನ್ ಕಾರ್ಡ್ನ ನಾವು ಯಾವ ರೀತಿ ಸ್ಮಾರ್ಟ್ ಕಾರ್ಡ್ಗಳನ್ನ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಹೇಳಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಎಲೆಕ್ಷನ್ ಕಾರ್ಡ್ ಇವಾಗ ಕಂಪಲ್ಸರಿಯಾಗಿ ಬೇಕು, ಯಾಕೆಂದರೆ ಎಲೆಕ್ಷನ್ ಬಂದಿದೆ. ಈಗ 18 ವರ್ಷ ತುಂಬಿರೋರಿಗೆ ನಿಮ್ದು ಮೊದಲನೇ ವೋಟ್ ಆಗಿರುತ್ತೆ. ನಾನೊಂದು ಪ್ರೀವಿಯಸ್ ವಿಡಿಯೋದಲ್ಲೂ ನಿಮಗೆ ನಿಮ್ಮ ಒಂದು ವೋಟಿಂಗ್ ಬೂತ್ಗಳು ಯಾವ ರೀತಿ ಚೆಕ್ ಮಾಡಬೇಕು, ನಿಮ್ಮ ಹೆಸರು ಲಿಸ್ಟಲ್ಲಿ ಇದೆಯಾ ಅಂತ ಹೇಳಿ ಯಾವ ರೀತಿ ಆನ್ಲೈನ್ನಲ್ಲಿ ಹೋಗಿ ಚೆಕ್ನ ಮಾಡಬೇಕು ಅಂತ ಹೇಳಿ ತಿಳಿಸ್ಕೊಟ್ಟಿದೆ. ಬಹುಶಃ ಆ ವಿಡಿಯೋ ನಿಮ್ಮೆಲ್ಲರಿಗೂ ಹೆಲ್ಪ್ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇನ್ನು ತಡ ಮಾಡೋದು ಬೇಡ, ವೋಟರ್ ಐ ಡಿ, ಹೊಸ ವೋಟರ್ ಐ ಡಿಗೆ ಅಥವಾ ಅದನ್ನು ಸ್ಮಾರ್ಟ್ ಕಾರ್ಡ್ ಆಗಿ ನೀಟಾಗಿ ಒಂದು ಒಳ್ಳೆ ಫೋಟೋ ಮುಖಾಂತರ ವೋಟರ್ ಐ ಡಿನ ಯಾವ ರೀತಿ ನಾವು ಪೋರ್ಟಲಲ್ಲಿ ಹೋಗಿ ಡೌನ್ಲೋಡ್ನ ಮಾಡ್ಕೋಬೋದು ಅಂತ ಹೇಳಿ ನಾನಿವಾಗ ಹಂತ ಹಂತವಾಗಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆಯವರೆಗೂ ನೋಡಿ. ಸೊ ಇವಾಗ ಮೊದಲನೇ ಕೆಲಸ ನೀವೇನು ಮಾಡ್ತೀರಾ ಅಂತ ಹೇಳಿದ್ರೆ, ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ವೆಬ್ಸೈಟ್ ಲಿಂಕ್ನ ಹಾಕಿರ್ತೀನಿ. ಇದು ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ಆಗಿದೆ. voters.eci.gov.in ಅಂತ ಹೇಳಿ ಇವರು ಅಫಿಷಿಯಲ್ ವೆಬ್ಸೈಟ್ ಇದೆ, ಎಲೆಕ್ಷನ್ಗೆ ಸಂಬಂಧಪಟ್ಟಿರೋದು. ಈ ಒಂದು ವೆಬ್ಸೈಟ್ಗೆ ನೀವು ಭೇಟಿ ನೀಡಬೇಕಾಗತ್ತೆ. ಮೇಲ್ಗಡೆ ನಿಮಗೆ ಲಾಗಿನ್ ಮತ್ತು ಸೈನ್ ಅಪ್ ಅಂತ 2 ಆಪ್ಷನ್ ಕಾಣಿಸ್ತಾ ಇದೆ. ನೀವು ಹೊಸ ಯೂಸರ್ ಆಗಿದ್ರೆ ಸೈನ್ ಅಪ್ ಆಗ್ತೀರಾ, ಹಳೆ ಯೂಸರ್ ಆಗಿದ್ರೆ ಲಾಗಿನ್ ಆಗ್ತೀರಾ. ಹೊಸಬ್ರಾಗಿದ್ರೆ ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಂತ ಹೇಳಿದ್ರೆ ನೀವು ವೆಬ್ಸೈಟ್ಗೆ ರಿಜಿಸ್ಟರ್ ಆಗದೆ ಇಲ್ದಿರೋರು ನೀವು ಸೈನ್ ಅಪ್ನ ಮಾಡ್ಕೋಬೇಕಾಗತ್ತೆ, ಓಕೆನಾ. ಸೊ ಸೈನ್ ಅಪ್ ಮೇಲೆ ಒತ್ತಿದ ಮೇಲೆ ನಿಮ್ಮ ಮೊಬೈಲ್ ನಂಬರ್ ಹಾಕ್ತೀರಾ, ಅಡ್ರೆಸ್ ಹಾಕ್ತೀರಾ, ಕ್ಯಾಪ್ಚನ್ನ ಎಂಟ್ರಿ ಮಾಡಿಬಿಟ್ಟು ನೀವು ಕಂಟಿನ್ಯೂನ ಕೊಟ್ಟಮೇಲೆ OTP ಬರುತ್ತೆ. OTP ಮುಖಾಂತರ ಸೈನ್ ಅಪ್ ಆಗ್ತೀರಾ. ಸೈನ್ ಅಪ್ ಆದಮೇಲೆ ನಿಮಗೆ ಕೆಳಗಡೆ ಇನ್ನೊಂದು ಆಪ್ಷನ್ ಕಾಣಿಸ್ತಾ ಇದೆಯಲ್ವಾ, ಪಿಕ್ ಡೌನ್ಲೋಡ್ ಅಂತ ಹೇಳಿ ನಿಮಗೆ ಕಾಣಿಸ್ತಾ ಇದೆ. ಗೆಟ್ ಡಿಜಿಟಲ್ ವರ್ಷನ್ ಆಫ್ ಯುವರ್ ಎಲೆಕ್ಟ್ರಲ್ ಫೋಟೋ ಐಡೆಂಟಿ ಕಾರ್ಡ್ ಅಂತ ತೋರಿಸ್ತಾ ಇದೆ ಅಲ್ವಾ. ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೋತೀರಾ. ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಈ ರೀತಿಯಾಗಿರುವಂಥ ವಿವರಗಳು ಮತ್ತೆ ತೋರಿಸುತ್ತೆ. ಲಾಗಿನ್ ಆದರೆ ನೀವು ಇವಾಗ ಸೈನ್ ಅಪ್ ಆಗಿದ್ದೀರಾ, ಡೈರೆಕ್ಟಾಗಿ ಲಾಗಿನ್ ಆಗೋರಿದ್ರೆ ಈ ರೀತಿ ಲಾಗಿನ್ ಆಗ್ತೀರಾ. ನಿಮ್ಮದು ಫೋನ್ ನಂಬರು, ಪಾಸ್ವರ್ಡು, ಕ್ಯಾಪ್ಚನ್ನ ಎಂಟ್ರಿ ಮಾಡಿಬಿಟ್ಟು ಲಾಗಿನ್ ಆಗಬೇಕಾಗುತ್ತೆ. ಸೊ ನೀವು ಓವರಾಲ್ ಇಬ್ಬರು ಕೂಡ ಲಾಗಿನ್ ಸೈನ್ ಅಪ್ 2 ಆದಮೇಲೆ ಈ ರೀತಿ ನಿಮಗೆ ಬರುತ್ತೆ. ನಿಮ್ಮ ವೋಟರ್ ಐ ಡಿದು ನಂಬರ್ನ ಮೇಲ್ಗಡೆ ಹಾಕಬೇಕಾಗುತ್ತೆ. EPIC ನಂಬರ್ ಅಂತ ಕಾಣಿಸ್ತಾ ಇದೆಯಲ್ಲ. ಆಮೇಲೆ ನಿಮ್ಮ ಒಂದು ಯಾವುದು ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೋತೀರಾ. ಸರ್ಚ್ ಅಂತ ಕೊಟ್ಟಿದ ತಕ್ಷಣ ಪೂರ್ತಿ ನಿಮ್ಮ ವಿವರಗಳು ಕಂಪ್ಲೀಟಾಗಿ ಕಾಣಿಸುತ್ತೆ. ನಿಮ್ಮ ಏನು ಹೆಸರು, ಎಲ್ಲಿದ್ದೀರಾ, ಫೋನ್ ನಂಬರು, ನಿಮ್ಮ ಮೇಲ್ ಐ ಡಿ ಎಲ್ಲನೂ ತೋರಿಸುತ್ತೆ. ಕೆಳಗಡೆ ನಿಮ್ಗೇನು ಮಾಡಬೇಕು ಅಂತ ಹೇಳಿದ್ರೆ ಫೋನ್ ನಂಬರ್ನ ಕೊಟ್ಟಕ್ಕೆ ಕೆಳಗಡೆ ನಿಮಗೆ ಡೌನ್ಲೋಡ್ ECPI ಅಂತ ಹೇಳಿ ಒಂದು ಆಪ್ಷನ್ ತೋರಿಸ್ತಾ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ OTP ಬರುತ್ತೆ, ವೆರಿಫಿಕೇಷನ್ ಆಗುತ್ತೆ. ವೆರಿಫಿಕೇಷನ್ ಆದಮೇಲೆ ನಿಮಗೆ ಈ ಕಾರ್ಡು ಡೌನ್ಲೋಡ್ ಆಗುತ್ತೆ. ಈ ರೀತಿ ನಿಮ್ಮ ಫೋನಲ್ಲಿ ಒಂದು PDF ಮುಖಾಂತರ ಈ ಥರ ನಿಮಗೆ ಬರುತ್ತೆ. ನೀವಿದೇನೇನು ಮಾಡ್ತೀರಾ, ಯಾವುದಾದ್ರೂ ಪ್ರಿಂಟೌಟ್ ಸೆಂಟರ್ಗೆ ಹೋಗ್ಬಿಟ್ಟು ಪ್ರಿಂಟ್ ತೊಗೊಂಡು, ಕಲರ್ ಪ್ರಿಂಟ್ನ ತೊಗೊಂಡು ಲ್ಯಾಮಿನೇಷನ್ ಕೂಡ ಮಾಡಿಸ್ಕೊಂಡು ಇಟ್ಕೋಬೋದು. ಸೊ ಇದು ಇವಾಗ ಲೇಟೆಸ್ಟ್ ಆಗಿ ಬಂದಿರುವಂಥ ಡಿಸೈನು. ಹಾಗೆಯೇ ಇದಕ್ಕೆ ನೀವು ಯಾವುದೇ ರೀತಿಯಾಗಿರುವಂಥ ಫೀಸ್ನ ಕಟ್ಟೋ ಹಾಗೆ ಏನೂ ಇಲ್ಲ. ಜಸ್ಟ್ ಹೋಗ್ಬಿಟ್ಟು ನೀವು ಡೌನ್ಲೋಡ್ನ ಮಾಡಿಕೊಂಡು ಪ್ರಿಂಟೌಟ್ನ ತಕ್ಕೋಬೋದು. ಯಾರ್ಯಾರಿಗೆಲ್ಲ ಈ ಥರ ಕಾರ್ಡ್ ಬೇಕಾಗುತ್ತೆ ಅಂತ ಹೇಳಿದ್ರೆ, ಇಫ್ ಇನ್ ಕೇಸ್ ನಿಮ್ಮ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾರ್ಡ್ಗಳಿದ್ರೆ ಹಳೇದು, ಅದು ಬೇಡ ನನಗೆ ಈ ಥರ ಸ್ಮಾರ್ಟ್ ಕಾರ್ಡು ಕಲರಲ್ಲಿ ಬೇಕು ಅಂತ ಹೇಳಿದ್ರೆ ಅಂಥವ್ರು ಮಾಡ್ಕೋಬೋದು. ಅಥವಾ ಹಳೆ ಕಾರ್ಡು ಕಳೆದೋಗಿದೆ ಅಂತ ಹೇಳೋರು ಈ ಥರ ಕಾರ್ಡ್ನ ತೊಗೋಬೋದು. ಸೊ ಹಾಗಾಗಿ ಇದು ನಿಮಗೆ ಹೆಲ್ಪ್ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಯಾವ ರೀತಿ ಈ ಕಾರ್ಡ್ನ ನಾವು ಆನ್ಲೈನ್ ಮುಖಾಂತರ ಡೌನ್ಲೋಡ್ ಮಾಡ್ಕೋಬೋದು ಅಂತ ಹೇಳಿ. ಸೊ ನೀವು ಕೂಡ ಇದನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಹಾಗೆಯೇ ನಿಮಗೇನು ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಸೆಷನಲ್ಲಿ ತಿಳಿಸಿ. ಮತ್ತೆ ಯಾವ್ದ್ರ ಬಗ್ಗೆ ವಿಡಿಯೋ ಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅದ್ರ ಬಗ್ಗೆ ಮಾಡ್ತೀನಿ. ನಮಸ್ಕಾರ.